ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ರೈಲು ನಿಲ್ದಾಣದ ಮೂಲಸೌಕರ್ಯ ಅಭಿವೃದ್ಧಿ ಅಂತಿಮ ಹಂತಕ್ಕೆ, ಪ್ರಮುಖ ಕಟ್ಟಡದ ಸ್ಥಿತಿ ಇನ್ನೂ ಶೋಚನೀಯ. ನೀರ್ಚಾಲು ಮಾಡತಡ್ಕ ಚೋಯಿಮೂಲೆ ರಸ್ತೆಯ ಸ್ಥಿತಿ ಶೋಚನೀಯ, ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಆಗ್ರಹ. ಆಸಿಫ್ ಅಲಿ ಪಾಡಲಡ್ಕ ಇವರ ಪ್ರವಾಸಂ ಜೀವಿತಂ ಯಾತ್ರೆಗಳ ಕೃತಿ ಬಿಡುಗಡೆ, ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಅವರಿಂದ. ನೇಪಾಳದಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ನಲ್ಲಿ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ರಬಿಯಾ ಫಾತಿಮಾ ಹಾಗೂ ಆಯಿಷತ್ ಮೆಹರ್ನಿಸಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ. ತಳಂಗರ ಸರ್ಕಾರಿ ಮುಸ್ಲಿಂ ಹೈಸ್ಕೂಲ್ನ 75 ಬ್ಯಾಚ್ ಕೋಟ ಅಹಮದ ನೇತೃತ್ವದಲ್ಲಿ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಆಯೋಜನೆ. ಕಾಸರಗೋಡು ನಗರಸಭಾ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ರೈಲು ನಿಲ್ದಾಣದ ಮೂಲಸೌಕರ್ಯ ಅಭಿವೃದ್ಧಿ ಅಂತಿಮ ಹಂತಕ್ಕೆ ತಲುಪಿದ್ದರೂ ಪ್ರಮುಖ ಕಟ್ಟಡದ ಸ್ಥಿತಿ ಶೋಚನೀಯವಾಗಿಯೇ ಉಳಿದಿದೆ. ನಿಲ್ದಾಣದ ಕಚೇರಿ ಕಾರ್ಯಾಚರಿಸುತ್ತಿರುವ ಕಟ್ಟಡ ಆರಂಭಗೊಳ್ಳಲು ಮೇಲಧಿಕಾರಿಗಳ ಹಸಿರು ನಿಶಾನೆಗಾಗಿ ಕಾಯುತ್ತಿದೆ. ಮಂಜೇಶ್ವರ ರೈಲು ನಿಲ್ದಾಣದ ಮೂಲಸೌಕರ್ಯಗಳ ಅಭಿವೃದ್ಧಿ ಅಂತಿಮ ಹಂತಕ್ಕೆ ತಲುಪಿದ್ದರೂ ಮುಖ್ಯ ಕಟ್ಟಡದ ಸ್ಥಿತಿ ಇನ್ನೂ ಶೋಚನೀಯ ಅವಸ್ಥೆಯಲ್ಲಿದೆ. ನಿಲ್ದಾಣದ ಕಚೇರಿ ಕಾರ್ಯಾಚರಿಸುತ್ತಿರುವ ಕಟ್ಟಡ ಆರಂಭಗೊಳ್ಳಲು ಮೇಲಧಿಕಾರಿಗಳ ಹಸಿರು ನಿಶಾನೆಗಾಗಿ ಕಾಯುತ್ತಿದೆ. ಹಳೆಯ ಕಟ್ಟಡವೊಂದರಲ್ಲಿ ನಿಲ್ದಾಣದ ಕಚೇರಿ ಕಾರ್ಯಾಚರಿಸುತ್ತಿದೆ. ಮಳೆ ಹೆಚ್ಚಾದಂತೆ ಸೋರುವಿಕೆಯೂ ಶುರುವಾಗಿದೆ. ನೀರಿನ ಸೋರಿಕೆ ತಡೆಯಲು ಮೇಲ್ಭಾಗಕ್ಕೆ ಪ್ಲಾಸ್ಟಿಕ್ ಹೊದಿಕೆಯ ಜೊತೆಗೆ ಶೀಟ್ ಅನ್ನು ಹಾಸಲಾಗಿದೆ. ಟಿಕೆಟ್ ಕೌಂಟರ್ ಹಾಗೂ ಸ್ಟೇಷನ್ ಮಾಸ್ಟರ್ ಕಚೇರಿಯಲ್ಲಿಯೂ ಇದೇ ಶೋಚನೀಯ ಅವಸ್ಥೆ ಇದೆ. ನಿರ್ಮಾಣ ಪೂರ್ಣಗೊಂಡು ತಿಂಗಳುಗಳು ಕಳೆದರೂ ರೈಲು ನಿಲ್ದಾಣ ಅಭಿವೃದ್ಧಿಯ ಭಾಗವಾಗಿ ಟಿಕೆಟ್ ಕೌಂಟರ್ ಹಾಗೂ ಇತರ ಕಚೇರಿಗಳಿಗಾಗಿ ನಿರ್ಮಿಸಲಾದ ಕಟ್ಟಡವನ್ನು ಇದುವರೆಗೆ ತೆರೆದುಕೊಟ್ಟಿಲ್ಲ. പുതിയ ബിൽഡിംഗ്, ടിക്കറ്റ് കൗണ്ടർ, അതേപോലെ റെയിൽവേ സ്റ്റേഷൻ മാസ്റ്റർ ഇരിക്കുന്ന ബിൽഡിംഗ് എല്ലാം നിർമ്മിച്ചിട്ട് 2 കൊല്ലം കഴിഞ്ഞു. ഇതുവരെ അത് തുറന്നു കൊടുക്കില്ല. ഇപ്പോഴും ആ പഴയ ബിൽഡിംഗ് തന്നെയാണ് ഉള്ളത്. അതിൽ മഴയ്ക്ക് വെള്ളം കയറിക്കൊണ്ടിരിക്കുന്ന ഒരവസ്ഥയാണ് കാണാൻ കഴിയും. അതേപോലെ യാത്രക്കാർക്ക് ഉള്ള മേൽക്കൂര അതും ഇല്ല. മഴക്കാലത്ത് ഏറെ പ്രയാസപ്പെടുന്നു അവിടെ വരുന്ന യാത്രക്കാർക്ക്. അപ്പോൾ നിലവിൽ പുതിയ ബിൽഡിങ് നിർമ്മിച്ചിട്ടുണ്ട്. അതിൻ്റെ ആ സൗകര്യം ജനങ്ങൾക്കത് ഉപയോഗിക്കാൻ പറ്റാത്ത ഒരു സാഹചര്യമാണ് ഇവിടെ കാണുന്നത്. ഇതിന് ബന്ധപ്പെട്ടവർ എത്രയും പെട്ടെന്ന് നടപടി സ്വീകരിക്കണമെന്ന് അറിയിക്കുന്നു. ನವೀಕರಣದ ಭಾಗವಾಗಿ ಟಿಕೆಟ್ ಕೌಂಟರ್ ಅನ್ನು ಪ್ರಸ್ತುತ ಕಟ್ಟಡದ ಹಿಂಭಾಗಕ್ಕೆ ಬದಲಿಸಿ ಸಮಯವೇ ಕಳೆದಿದೆ. ಇದು ಪ್ರಯಾಣಿಕರಿಗೆ ಭಾರೀ ಸಮಸ್ಯೆ ಸೃಷ್ಟಿಸಿದೆ. ಸ್ಟೇಷನ್ನಲ್ಲಿ ಹೊಸ ಸಿಗ್ನಲ್ ಕಟ್ಟಡವನ್ನು ನಿರ್ಮಿಸಿದರೆ ಮಾತ್ರ ಹಳೆಯ ಕಟ್ಟಡವನ್ನು ತಪ್ಪಿಸಬಹುದು. ಇನ್ನೊಂದೆಡೆ ಇಂಟರ್ಲಾಕ್ ಹಾಗೂ ವಿದ್ಯುದೀಕರಣ ಕೆಲಸ ನಡೆಯುತ್ತಿದೆ. ಇದೆಲ್ಲ ಪೂರ್ಣಗೊಂಡ ಬಳಿಕವಷ್ಟೇ ನಿಲ್ದಾಣದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಈ ಸೋರುತ್ತಿರುವ ಕಟ್ಟಡದಲ್ಲಿ ಇನ್ನೆಷ್ಟು ಕಾಲ ಮುಂದುವರಿಯಬೇಕೆಂಬುದು ಊರವರ ಹಾಗೂ ಪ್ರಯಾಣಿಕರ ಪ್ರಶ್ನೆ. ಸಂಬಂಧಪಟ್ಟವರು ಕೂಡಲೇ ಈ ಬಗ್ಗೆ ಗಮನ ಹರಿಸುವಂತೆ ಸ್ಥಳೀಯರು ಹಾಗೂ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಹದಗೆಟ್ಟಿರುವುದರಿಂದ ಹೊರಗೆ ಹೋಗಲು ತೊಂದರೆ ಅನುಭವಿಸುತ್ತಿದೆ ಈ ನಾಡು. ನೀರ್ಚಾಲು ಮಾಡತಡ್ಕ ಚೋಯಿಮೂಲೆ ರಸ್ತೆಯ ಶೋಚನೀಯ ಸ್ಥಿತಿ ಇದಾಗಿದ್ದು, ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬದಿಯಡ್ಕ ಪಂಚಾಯತ್ನ 2ನೇ ವಾರ್ಡ್ ವ್ಯಾಪ್ತಿಯ ಮಾಡತಡ್ಕ ಚೋಯಿಮೂಲೆ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಸಾಧ್ಯವಾಗದೆ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದ ಬೆನ್ನಲ್ಲೇ ಹದಗೆಟ್ಟ ರಸ್ತೆಯಲ್ಲಿ 1 ಕಿಲೋಮೀಟರ್ನಷ್ಟು ನಡೆದುಕೊಂಡು ಹೋದರೆ ಮಾತ್ರ ವಾಹನಗಳು ಸಂಚರಿಸಲು ಸಾಧ್ಯವಾಗುವ ಸ್ಥಳಕ್ಕೆ ತಲುಪಬಹುದು. ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ವೃದ್ಧರನ್ನು ಒಳಗೊಂಡ ಅನೇಕ ಕುಟುಂಬಗಳು ಈ ಪರಿಸರದಲ್ಲಿ ವಾಸಿಸುತ್ತಿವೆ. ಸದ್ಯ ಆಸ್ಪತ್ರೆಗೆ ತಲುಪಲು ಕೂಡ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಂತ ವಾಹನ ಹೊಂದಿರುವವರಿಗೂ ರಸ್ತೆಗೆ ವಾಹನ ಇಳಿಸಲು ಸಾಧ್ಯವಾಗುತ್ತಿಲ್ಲ. ಶಾಲಾ ಬಸ್ ನಿಲ್ಲುವಲ್ಲಿಗೆ ಮಕ್ಕಳು ಹಾಗೂ ಪೋಷಕರು ತಲುಪಲು ಬಹಳಷ್ಟು ದೂರ ನಡೆಯಬೇಕಾದ ಪರಿಸ್ಥಿತಿ ಇದೆ. ರಸ್ತೆಯ ಸ್ಥಿತಿಯನ್ನು ತಿಳಿದ ನಂತರ ಆಟೋ ಚಾಲಕರು ಫೋನ್ ಕರೆ ಸ್ವೀಕರಿಸಲು ಕೂಡ ಹಿಂಜರಿಯುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. മാടത്തടുക്ക ചൊയ്മൂല റോഡാണ്. പിന്നെ താഴെ അമ്പലമുണ്ട്. ഇത് കുറേ പ്രാവശ്യമായി ഈ ടാറിങ് ആകത്ത്. പാതി വരെ ആയിന്. ഇത് ബദിയടുക്ക പഞ്ചായത്ത് 2ാം വാർഡ് ഉള്ള റോഡാണ്. അവരോട് ചോദിക്കുമ്പോൾ അവരെന്തോ മറുപടി നമ്മൾ കൊടുക്കുന്നില്ല. ഇത് കുറേ വർഷമായി ഇത് ഇങ്ങനെയുള്ളത്. സ്കൂളിലൊക്കെ പോകുന്ന പിള്ളേർക്കെല്ലാം ഭയങ്കര ബുദ്ധിമുട്ടാണ്. പാതി വെയിൽ ഇട്ടിട്ട് പോകുന്നത് വണ്ടിക്കാരെല്ലാം. അതിനൊന്ന് ಪಂಚಾಯತ್ ನಡೆವಡಿಕೆಯನ್ನು ನಮ್ಮ ನಾಟಗಾರ ಅರಿക്കുന്നു. ನಡೆದುಕೊಂಡು ಹೋಗಬಹುದಾದ ರಸ್ತೆಯಲ್ಲಿರುವ ಸೇತುವೆಯ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ.
ಒಬ್ಬ ವ್ಯಕ್ತಿಗೆ ಮಾತ್ರ ನಡೆಯಲು ಸೂಕ್ತವಾದ ಈ ಸಣ್ಣ ರಸ್ತೆಯ ಬದಿಗಳಲ್ಲಿ ಕಾಡು ಹಾಗೂ ಕೊಳಗಳಿವೆ. ಮಳೆಗಾಲ ಬಂದಂತೆ ರಸ್ತೆಯ ಸ್ಥಿತಿ ಇನ್ನೂ ಹದಗೆಟ್ಟಿದೆ. ಕೈಸಂಕ ಇಲ್ಲದ ಸೇತುವೆಯ ಮೂಲಕ ನಮ್ಮ മക്കളನ್ನು ಶಾಲೆಗೆ ಹೇಗೆ ಕಳುಹಿಸುವುದು ಎಂದು ಸ್ಥಳೀಯರಾದ ಶ್ರುತಿ ಹೇಳುತ್ತಿದ್ದಾರೆ. ഇതിൽ നടന്നു പോകുന്ന പാലാണ്, തോടൊക്കെ കാണുന്നുണ്ടല്ലോ. പക്ഷെ ഇത് നോക്കുക, എല്ലാം പൊട്ടിപ്പൊളിഞ്ഞ. ഈ മക്കൾ രാവിലെ ഈ നല്ല മഴയത്തൊക്കെയാണ് ഇതിൽ പോകുന്നത്. അപ്പം നമുക്ക് തന്നെ പേടിയാണ്. എന്ന് വെച്ചാൽ ഇപ്പോൾ അപകടങ്ങൾ കുറേ ഇപ്പോൾ വഴുതലെല്ലാം ഉള്ളതല്ലേ ഈ പാലത്തിൽ. അതിൻ്റെ കൈവരും ഇല്ല, എല്ലാം പൊട്ടിപ്പൊളിഞ്ഞു. നോക്കുക, കുളം നോക്കറോ, ഈ അടുത്തന്നെ കുളവും ഉണ്ട്. ഇതിലെങ്ങനെ മക്കളെ വിടല്? ಈ ಪರಿಸರದ ಜನರು ತಾವೇ ಜವಾಬ್ದಾರಿ ಕೈಗೆತ್ತಿಕೊಂಡು ಹಲವಾರು ಬಾರಿ ರಸ್ತೆಯನ್ನು ದುರಸ್ತಿ ಮಾಡಲು ಪ್ರಯತ್ನಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಮಳೆ ಬಂದಂತೆ ಪ್ರದೇಶದ ಅತ್ಯಂತ ಕೆಳಮಟ್ಟದಲ್ಲಿರುವ ಮನೆಯ ಅಂಗಳಕ್ಕೆ ರಸ್ತೆಯಲ್ಲಿರುವ ಮಣ್ಣು ಮತ್ತು ಕೆಸರು ನೀರು ಹರಿಯುತ್ತಿದೆ. ಬಿಕ್ಕಟ್ಟಿನ ಬಗ್ಗೆ ಹಲವಾರು ಬಾರಿ ಪಂಚಾಯತ್ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಮುಂದುವರಿದರೆ ತೀವ್ರವಾದ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. పంచాయతీ ఆటందుకు వస్తుంది నివేదన కూడా ఉంది పంచాయతీ ఇది అయితే వస్తుంది భరణంలో దాని ಮೂರನೇ ಸಾಲೆ ಹೋಗೋಣ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಸಿಫ್ ಅಲಿ ಪಾಡಲಡ್ಕ ಇವರ ಪ್ರವಾಸಂ ಜೀವಿತಂ ಯಾತ್ರೆಗಳು ಕೃತಿ ಬಿಡುಗಡೆ ಮಾಡಲಾಯಿತು. ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಬಿಡುಗಡೆಗೊಳಿಸಿದರು. ಆಸಿಫ್ ಅಲಿ ಪಡಲಡ್ಕರ್ ಅವರ ಪ್ರವಾಸಂ ಜೀವಿತಂ ಯಾತ್ರಗಳ ಕೃತಿ ಬಿಡುಗಡೆ ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ ಆಡಿಟೋರಿಯಂನಲ್ಲಿ ನಡೆಯಿತು. ಕೃತಿಯನ್ನು ಕಾಸರಗೋಡು ಪುರಸಭೆ ಅಧ್ಯಕ್ಷ ಅಬ್ಬಾಸ್ ಬೇಗಂ, ಕಾಸರಗೋಡು ಸಾಹಿತ್ಯ ವೇದಿ ಉಪಾಧ್ಯಕ್ಷ ഷാഫി അലി നെല്ലിക്കുന്ന് ಅವರಿಗೆ ನೀಡುವುದರ ಮೂಲಕ ಬಿಡುಗಡೆಗೊಳಿಸಿದರು. ഇന്ന് നമുക്ക് ഏത് പ്രോഗ്രാം ഉണ്ട്, ഇന്നിപ്പോൾ ഇവിടെ നടക്കുന്ന പ്രോഗ്രാം കൃത്യമായിട്ട് നമുക്ക് ദുബായിലുള്ള ആളുകൾക്ക് കാണാൻ നമുക്ക് സാധിക്കും. ഇനി നമ്മുടെ വീട്ടിലൊരു ഫംഗ്ഷൻ ഉണ്ടെങ്കിൽ ആ ഫംഗ്ഷൻ എങ്ങനെ ആയിരിക്കണം, ഏത് രീതിയിലായിരിക്കും, കൃത്യമായിട്ട് അതേ സമയങ്ങൾ കൊണ്ട് നമുക്ക് മനസ്സിലാക്കി കൊടുക്കാനുള്ള സംവിധാനങ്ങൾ ഇതുണ്ട്. പക്ഷേ പഴയ കാലത്ത് ജീവിച്ച ഒരുപാട് ആളുകളുണ്ട്. അവരുടെ അനുഭവങ്ങളാണ് ഏറ്റവും വലിയ അനുഭവം എന്ന് പറയുന്നത്. ആ അനുഭവമാണ് ഓരോ എഴുത്തുകാരനും പുസ്തകങ്ങളാക്കി നമ്മുടെ മുമ്പിലേക്ക് കൊണ്ടുവരുന്നത്. നമ്മുടെ കേരളം എന്ന് പറയുന്ന ഈ സംസ്ഥാനത്ത് തന്നെ അഭിവൃദ്ധിക്ക് കാരണമായത് നമുക്ക് ഗൾഫ് രാജ്യങ്ങളാണ്. അത് ആർക്കും വിസ്മരിക്കാൻ സാധിക്കുകയില്ല. ಎನ್ಸಿಪಿ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುಬೈರ್ ಪಡುಪ್ ಅಧ್ಯಕ್ಷತೆ ವಹಿಸಿದ್ದರು. ಉತ್ತರ ದೇಶಂ ಸುದ್ದಿ ಸಂಪಾದಕ ಟಿಎ ಶಾಫಿ ಮುಖ್ಯ ಭಾಷಣ ಮಾಡಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ, ಟಿಆರ್ ಹನೀಫ್, ನೂರುದ್ದೀನ್ ಆರಾಟ್ ಕಡವ್, ಶಾಫಿ ನೆಲ್ಲಿಕುನ್, ಕುಂಬಳೆ ಅಕಾಡೆಮಿ ಡೈರೆಕ್ಟರ್ ಖಲೀಲ್ ಮಾಸ್ಟರ್, ಜಾಬಿರ್ ಕುನ್ನಿಲ್, ಒಮರ್ ಪಾಡಲಡ್ಕ ಮುಂತಾದವರು ಮಾತನಾಡಿದರು. ಶಂಸುದ್ದೀನ್ ಮಾಸ್ಟರ್ ಸ್ವಾಗತಿಸಿ ನೈಮುದ್ದೀನ್ ಪಾಡಲಡ್ಕ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ತಳಂಗರ ಸರ್ಕಾರಿ ಮುಸ್ಲಿಂ ಹೈಸ್ಕೂಲ್ನ 75 ಬ್ಯಾಚ್ ಕೂಟಾಯ್ಮದ ನೇತೃತ್ವದಲ್ಲಿ ನೇಪಾಳದಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ನಲ್ಲಿ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ರಬಿಯಾ ಫಾತಿಮಾ ಹಾಗೂ ಆಯಿಷತ್ ಮೆಹರುನ್ನಿಸಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೂಟಾಯ್ಮದ ಆಶ್ರಯದಲ್ಲಿ ಸಾಫ್ಟ್ ಬೇಸ್ಬಾಲ್ ಕಿಟ್ ಅನ್ನು ಹಸ್ತಾಂತರಿಸಲಾಯಿತು. ನೇಪಾಳದಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ನಲ್ಲಿ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲು ತೆರಳುತ್ತಿರುವ ತಳಂಗರದ ಕಿರತ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ರಾಬಿಯಾ ಫಾತಿಮಾ ಹಾಗೂ ಹಳೆ ವಿದ್ಯಾರ್ಥಿನಿ ಆಯಿಷತ್ ಮೆಹರುನ್ನಿಸಾ ಅವರಿಗೆ ತಳಂಗರ ಸರ್ಕಾರಿ ಮುಸ್ಲಿಂ ಪ್ರೌಢಶಾಲೆಯ 75 ಬ್ಯಾಚ್ ಕೂಟಾಯ್ಮದ ವತಿಯಿಂದ ಶಾಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಮಾಲಿಕ್ ದಿನಾರ್ ಫಾರ್ಮಸಿ ಕಾಲೇಜಿನ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಹಬೀಬ್ ಅವರು ಕೂಟಾಯ್ಮದ ಸಾಫ್ಟ್ ಬೇಸ್ಬಾಲ್ ಕಿಟ್ ಅನ್ನು ಹಸ್ತಾಂತರಿಸಿದರು. ಶಾಲಾ ಪ್ರಾಂಶುಪಾಲೆ ಸವಿತಾ ಟೀಚರ್ ಅಧ್ಯಕ್ಷತೆ ವಹಿಸಿದ್ದರು. ಬಶೀರ್ ವಾಲಿಬಾಲ್, ಅಡ್ವೊಕೇಟ್ ವಿಎಂ ಮುನೀರ್, ಶ್ಯಾಮಲಾ ಟೀಚರ್, ಹಸೈನರ್ ಹಾಜಿ ತಳಂಗರ, ಕೋಶಾಧಿಕಾರಿ ಎಂಎ ಅಹಮದ್, ಸಿವಿಲ್ ಸರ್ವಿಸ್ ವಿದ್ಯಾರ್ಥಿನಿ ಶಹದಾ ಎಂಬಿಬ್ಬರು ಮಾತನಾಡಿದರು. ಎನ್ ಇಬ್ರಾಹಿಂ, ಎಎಚ್ ಶುಕೂರ್, ಸಿಎಂ ಮುಸ್ತಫಾ, ಪಿಎ ಮಜೀದ್, ಕಬೀರ್, ಕೆಕೆ ಸುಲೈಮಾನ್, ಪಿಎ ಸಲಾಂ, ಸಿಎಲ್ ಹನೀಫ್, ಟಿಎ ಅಬ್ದುಲ್ ರೆಹಮಾನ್, ಪಿಎ ಮೊಹಮ್ಮದ್ ಕುಂಜಿ ಮಾಸ್ಟರ್, ಬುರ್ಹಾನ್, ರಶೀದ್, ಸಿಎಲ್ ಮಿರ್ಷಾದ್ ಎಂಬಿಬ್ಬರು ಉಪಸ್ಥಿತರಿದ್ದರು. ಶಾಲಾ ವ್ಯವಸ್ಥಾಪಕ ಎಂಎ ಲತೀಫ್ ಸ್ವಾಗತಿಸಿ ಬಿಯು ಅಬ್ದುಲ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಭಗವಾನ್ ಶ್ರೀ ಸತ್ಯಸಾಯಿ ಅಭಯನಿಕೇತನ, ಬಾರಿಕಾಡು ಶ್ರೀ ಮಲ್ಲಿಕಾರ್ಜುನ ದೇವಳ ಕೈಲಾಸ ನಿಲಯ, ರಾಮರಾಜ ಕ್ಷತ್ರಿಯ ಕೋಟೆಯಾರ್ ಸೇವೆ ಸಂಘ, ಉಪಸಂಘ ಚಿತ್ತಾರಿ ಹಾಗೂ ಎಜಿ ಶೆಟ್ಟಿ ವೈದ್ಯಕೀಯ ಮಹಾವಿದ್ಯಾಲಯ ಮಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಆಯೋಜಿಸಲಾಯಿತು. ಕಾಸರಗೋಡು ನಗರಸಭಾ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಉದ್ಘಾಟಿಸಿದರು.
ಭಗವಾನ್ ಶ್ರೀ ಸತ್ಯಸಾಯಿ ಅಭಯ ನಿಕೇತನ ಕಾಸರಗೋಡು, ಶ್ರೀ ಮಲ್ಲಿಕಾರ್ಜುನ ದೇವಳ ಕೈಲಾಸ ನಿಲಯ ಬಾರಿಕಾಡು, ರಾಮರಾಜ ಕ್ಷತ್ರಿಯ ಕೋಟಿಯಾರ್ ಸೇವಾ ಸಂಘ ಉಪಸಂಘ ಚಿತ್ತಾರಿ ಹಾಗೂ ಎಜೆ ಶೆಟ್ಟಿ ವೈದ್ಯಕೀಯ ಮಹಾವಿದ್ಯಾಲಯ ಕುಂಟಿಕಾನ ಮಂಗಳೂರು ಇವುಗಳ ಸಂಯುಕ್ತಾಶ್ರಯದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರ ಜನ್ಮಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಫಲಾನುಭವಿಗಳಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಆಯೋಜಿಸಲಾಯಿತು. ಬಾರಿಕಾಡು ಶ್ರೀ ಮಲ್ಲಿಕಾರ್ಜುನ ದೇವಳ ಕೈಲಾಸ ನಿಲಯ ಸಭಾಭವನದಲ್ಲಿ ಜರುಗಿದ ಶಿಬಿರವನ್ನು ಕಾಸರಗೋಡು ನಗರಸಭಾ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಉದ್ಘಾಟಿಸಿದರು. ಭಗವಾನ್ ಶ್ರೀ ಸತ್ಯಸಾಯಿ ಅಭಯ ನಿಕೇತನ ಕಾಸರಗೋಡು ಇದರ ಕಾರ್ಯದರ್ಶಿ ಲತಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಎಜೆ ಶೆಟ್ಟಿ ವೈದ್ಯಕೀಯ ನೇತ್ರ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಜಯರಾಮ್ ಶೆಟ್ಟಿ, ಜಿಲ್ಲಾ ರಾಮರಾಜ ಕ್ಷತ್ರಿಯ ಕೋಟಿಯಾರ್ ಸೇವಾ ಸಂಘ ಕಾಸರಗೋಡು ಅಧ್ಯಕ್ಷ ಪ್ರದೀಪ್ ಬೇಕಲ್, ಚಿತ್ತಾರಿ ಉಪಸಂಘದ ಗೌರವ ಅಧ್ಯಕ್ಷ ಹರೀಶ್ ಸಿಪಿ, ಮಲ್ಲಿಕಾರ್ಜುನ ದೇವಳದ ಮುಖ್ಯ ಅರ್ಚಕ ಗಣೇಶ್ ಮಲ್ಲಿಗೆಮಾಡು, ದೇವಳದ ಅಧ್ಯಕ್ಷ ಬಾಲಕೃಷ್ಣ ಮಲ್ಲಿಗೆಮಾಡು ಉಪಸ್ಥಿತರಿದ್ದರು. ಪವನ್ ಬಿಕೆ ಪ್ರಾರ್ಥಿಸಿದರು. ನರೇಶ್ ಮಲ್ಲಿಗೆಮಾಡು ಸ್ವಾಗತಿಸಿ ಗಣೇಶ್ ಬಿ ಮಲ್ಲಿಗೆಮಾಡು ಧನ್ಯವಾದವಿತ್ತರು. ಗಿರೀಶ್ ಪಿಎಂ ಕಾರ್ಯಕ್ರಮ ನಿರೂಪಿಸಿದರು. ಸುಮಾರು 775 ಫಲಾನುಭವಿಗಳು ಶಿಬಿರದ ಲಾಭವನ್ನು ಪಡೆದುಕೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೂ ಕೇರಳ ಸರ್ಕಾರದ ಭಾರತ್ ಭವನ್ ತಿರುವನಂತಪುರ ಇವುಗಳ ಜಂಟಿ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಆಗಸ್ಟ್ 23ರಂದು ಕೇರಳ ಕರ್ನಾಟಕ ಸಾಂಸ್ಕೃತಿಕ ಉತ್ಸವ 2025 ತಿರುವನಂತಪುರದಲ್ಲಿ ನಡೆಯಲಿದೆ. ತಿರುವನಂತಪುರದಲ್ಲಿ ನಡೆದ ಸ್ವಾಗತ ಸಮಿತಿ ಸಭೆಯಲ್ಲಿ ಉತ್ಸವದ ಬಗ್ಗೆ ಅಂತಿಮ ರೂಪುರೇಷೆ ನೀಡಲಾಯಿತು. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೂ ಕೇರಳ ಸರ್ಕಾರದ ಭಾರತ್ ಭವನ್ ತಿರುವನಂತಪುರ ಇವುಗಳ ಜಂಟಿ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ತಿರುವನಂತಪುರದಲ್ಲಿ ಆಗಸ್ಟ್ 23ರಂದು ಕೇರಳ ಕರ್ನಾಟಕ ಸಾಂಸ್ಕೃತಿಕ ಉತ್ಸವ 2025 ನಡೆಯಲಿದೆ. ಈ ಬಗ್ಗೆ ತಿರುವನಂತಪುರದಲ್ಲಿ ಜರುಗಿದ ಸ್ವಾಗತ ಸಮಿತಿ ಸಭೆಯಲ್ಲಿ ಅಂತಿಮ ರೂಪುರೇಷೆ ನೀಡಲಾಯಿತು. ഭാരത് ഭവൻ എല്ലാ വർഷവും ഈ തലസ്ഥാന നഗരിയിൽ ഇന്ത്യയിലെ പല സംസ്ഥാനങ്ങളുടെ ഭാഷകളുടെ ഏകീകരണത്തിൽ അവരുടെ സംസ്കൃതിയൊക്കെ ചേർത്ത് വെച്ചുകൊണ്ടുള്ള ഒരുപാട് പ്രോഗ്രാംസുകൾ ചെയ്യാറുണ്ട്. ലിറ്റററി ഫെസ്റ്റും കൾച്ചറൽ ഫെസ്റ്റും അതുപോലെ തന്നെ ഫുഡ് ഫെസ്റ്റും ഒക്കെ സംഘടിപ്പിക്കാറുണ്ട്. ഇവിടെ കർണാടക അസോസിയേഷനുമായിട്ട് സഹകരിച്ചു കൊണ്ടുള്ള പ്രത്യേകതയിലുള്ള ഒരു പ്രോഗ്രാം ഇവിടെ ഒരുക്കുമ്പോൾ സാംസ്കാരിക വിനിമയത്തിൻ്റെ കുറേ കൂടി ഊട്ടി ഉറപ്പിക്കലാണ് നടക്കുന്നത്. കൾച്ചറൽ എക്സ്ചേഞ്ച് സെൻറ്റർ, സാംസ്കാരിക വിനിമയ പ്രവർത്തനം നടത്തുന്ന ഒരു സ്ഥാപനം എന്നുള്ള രീതിയിൽ ഭാരത് ഭവൻ ഇക്കാര്യത്തിൽ ഇടപെടുന്നതിൽ വലിയ സന്തോഷമുണ്ട്. ಉತ್ಸವದಲ್ಲಿ ವಿವಿಧ ಗೋಷ್ಠಿಗಳು, ಬಹುಭಾಷಾ ಕಾವ್ಯ ಉತ್ಸವ, ರಾಷ್ಟ್ರಮಟ್ಟದ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕೇರಳ, ಕರ್ನಾಟಕ ರಾಜ್ಯಗಳ ಸಚಿವರು, ಸಾಹಿತ್ಯ ಸಾಂಸ್ಕೃತಿಕ ರಂಗದ ಪ್ರಮುಖರು ಭಾಗವಹಿಸಲಿರುವರು. ಕನ್ನಡ ಮಲಯಾಳಂ ಭಾಷಾ ಬಾಂಧವ್ಯವನ್ನು ಬೆಸೆಯುವ ಉತ್ಸವದ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚಿಸಲಾಯಿತು. ಸ್ವಾಗತ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಚನಿಯಪ್ಪ ನಾಯ್ಕ ವಹಿಸಿದ್ದರು. ಎಆರ್ ಸುಬ್ಬಯ್ಯಕಟ್ಟೆ ಹಾಗೂ ಡಾಕ್ಟರ್ ಪ್ರಮೋದ್ ಪಯ್ಯನ್ನೂರು ಉತ್ಸವದ ಬಗ್ಗೆ ಮಾಹಿತಿ ನೀಡಿದರು. ಎಂ ಸರಿತಾ, ಕೆ ಗೋಪಕುಮಾರ್, ಡಾಕ್ಟರ್ ಅನಿತಾ ಕುಮಾರಿ, ಅನಿರುದ್ಧನ್ ನಿಲಮೇಲ್, ರವಿ ನಾಯ್ಕಾಪು, ZA ಕಯ್ಯಾರ್, ಗಣೇಶ್ ಪ್ರಸಾದ್ ಪಾಣೂರ್, ಸರೀನ್ SM, ಪುರುಷೋತ್ತಮ ಪೆರ್ಲಾ, CR ಪ್ರಸಾದ್ ಮುಂತಾದವರು ಮಾತನಾಡಿದರು. ಅಖಿಲೇಶ್ ನಗುಮುಗಂ, ಗಂಗಾಧರ ತೆಕ್ಕೆಮೂಲೆ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರಥಿ ಸ್ವಸಹಾಯ ಸಂಘದ 4ನೇ ವಾರ್ಷಿಕೋತ್ಸವವು ಪೆರ್ನೆ ಸೂರಂಬೈಲ್ನಲ್ಲಿರುವ ಸಂಘದ ಅಧ್ಯಕ್ಷ ನಾರಾಯಣ ಬೆಹರಿನ್ ಅವರ ನಿವಾಸದಲ್ಲಿ ಜರುಗಿತು. ಕನ್ಯಾನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಡಿ ರಾಜೇಂದ್ರ ರೈ ದೇಲಂಪಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಾರಥಿ ಸ್ವಸಹಾಯ ಸಂಘದ 4ನೇ ವಾರ್ಷಿಕೋತ್ಸವ ಪೆರ್ನೆ ಸೂರಂಬೈಲ್ನಲ್ಲಿರುವ ಸಂಘದ ಅಧ್ಯಕ್ಷ ನಾರಾಯಣ ಬೆಹರಿನ್ ಅವರ ನಿವಾಸದಲ್ಲಿ ಜರುಗಿತು. ಕನ್ಯಾನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಡಿ ರಾಜೇಂದ್ರ ರೈ ದೇಲಂಪಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷ ನಾರಾಯಣ ಬೆಹರಿನ್ ಅಧ್ಯಕ್ಷತೆ ವಹಿಸಿದ್ದರು. ವಾಗ್ಮಿ, ಧಾರ್ಮಿಕ ಮುಂದಾಳು, ಸಂಘಟಕ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಉದ್ಯಾವರ ಮಾಡ ಕ್ಷೇತ್ರದ ಪಾತ್ರಿ ರಾಜಬೆಳ್ಚಪಾಡ ಶುಭ ಹಾರೈಸಿದರು. ಸಂಘದ ಗೌರವಾಧ್ಯಕ್ಷ ವಿಕಾಸ್ ಶೆಟ್ಟಿ ಬೆಂಗಳೂರು, ಸಂಘದ ರಕ್ಷಾಧಿಕಾರಿ ಪುರಂದರ್ ರೈ ಮಡಿಕೇರಿ, ಮಾಜಿ ಅಧ್ಯಕ್ಷ ಪುರುಷೋತ್ತಮ ಕಾಸರಗೋಡು ಮುಂತಾದವರು ಮಾತನಾಡಿದರು. ಈ ಸಂದರ್ಭ SSLC +2 ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಸಂಘದ ಕಾರ್ಯದರ್ಶಿ ದಿನೇಶ್ ಅನುರಾಧ ಸ್ವಾಗತಿಸಿ ವರದಿ ಮಂಡಿಸಿದರು. ಸಂಘದ ಕೋಶಾಧಿಕಾರಿ ಸತೀಶ್ ಕುಮಾರ್ ಕಿದೂರು ಲೆಕ್ಕಪತ್ರ ಮಂಡಿಸಿದರು. ನೂತನ ಸಮಿತಿಯ ಅಧ್ಯಕ್ಷರಾಗಿ ನಾರಾಯಣ ಬೆಹರಿನ್, ಉಪಾಧ್ಯಕ್ಷರಾಗಿ ಭಾಸ್ಕರ ಬೀರಿ, ಗೋಪಾಲ ಬಾಲಡ್ಕ, ಕಾರ್ಯದರ್ಶಿಯಾಗಿ ರತ್ನಾಕರ ಆಳ್ವ ಪುಂಡೂರು, ಜೊತೆ ಕಾರ್ಯದರ್ಶಿಗಳಾಗಿ ವಿನೋದ್ ಸೋಂಕಲ್, ಸಂತೋಷ್ ಸಿದ್ದಿಬೈಲು, ಕೋಶಾಧಿಕಾರಿಯಾಗಿ ದಿನೇಶ್ ಅನುರಾಧ ಅವರನ್ನು ಆಯ್ಕೆ ಮಾಡಲಾಯಿತು. ಸಂಘದ ಉಪಾಧ್ಯಕ್ಷ ಭಾಸ್ಕರ ಬೀರಿ ಧನ್ಯವಾದವಿತ್ತರು. ರತ್ನಾಕರ ಆಳ್ವ ಪುಂಡೂರು ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ವೈವಿಧ್ಯಮಯ ಪಾಯಸ ಹಾಗೂ ವಿಭಿನ್ನ ರುಚಿಗಳಿಂದ ತೆಕ್ಕೆ ಮಾಣಿಯಟ್ನಲ್ಲಿ ನಡೆದ ಪಾಯಸ ಮೇಳ ಗಮನಾರ್ಹವಾಯಿತು. ತೆಕ್ಕೆ ಮಾಣಿಯಟ್ ಅನಸ್ವರ ರೀಡಿಂಗ್ ರೂಮ್ ಆ್ಯಂಡ್ ಲೈಬ್ರರಿ ವನಿತಾ ವೇದಿ ವತಿಯಿಂದ ಆಯೋಜಿಸಿದ ಪಾಯಸ ಮೇಳ ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿತು. ತೆಕ್ಕೆ ಮಾಣಿಯಾಟ್ ಅನಶ್ವರ ರೀಡಿಂಗ್ ರೂಮ್ ಆ್ಯಂಡ್ ಲೈಬ್ರರಿ ವನಿತಾ ವೇದಿ ಪಾಯಸ ಮೇಳ ಆಯೋಜಿಸಿತು. ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ವಿಜೇತ ಹಾಗೂ ಪರಿಸರ ಹೋರಾಟಗಾರ ಕೋಡಕಾಡ್ ನಾರಾಯಣನ್ ಮಾಸ್ಟರ್ ಮೇಳವನ್ನು ಉದ್ಘಾಟಿಸಿದರು. ಒಪಿ ನೀತು ಅಧ್ಯಕ್ಷತೆ ವಹಿಸಿದ್ದರು. ಮೇಳದಲ್ಲಿ ಅಡೆ ಪಾಯಸ, ಹಾಲು ಪಾಯಸ, ಶಾವಿಗೆ ಪಾಯಸ, ಶಾವಿಗೆ ಕ್ಯಾರೆಟ್ ಪಾಯಸ, ಹಲಸಿನ ಹಣ್ಣಿನ ಪಾಯಸ, ಹಲಸಿನ ಬೀಜದ ಪಾಯಸ, ಬಾದಾಮ್ ಖರ್ಜೂರ ಪಾಯಸ ಹೀಗೆ ಸುಮಾರು 15ಕ್ಕಿಂತಲೂ ಹೆಚ್ಚು ಪಾಯಸಗಳನ್ನು ವನಿತಾ ವೇದಿ ಕಾರ್ಯಕರ್ತೆಯರು ತಯಾರಿಸಿದ್ದರು. ಕೆ ಲಕ್ಷ್ಮಣನ್ ಮಾಸ್ಟರ್, ಟಿವಿ ಪದ್ಮನಾಭನ್, ವಿ ಬಾಲಚಂದ್ರನ್, ಪಿವಿ ಉಣ್ಣಿರಾಜನ್ ಹಾಗೂ ಕೆ ಲಸಿತಾ ಮುಂತಾದವರು ಮಾತನಾಡಿದರು. ಪಾಯಸ ಸವಿಯಲು ಸುಮಾರು 100ಕ್ಕಿಂತಲೂ ಅಧಿಕ ಮಂದಿ ಪಾಯಸ ಮೇಳಕ್ಕೆ ಆಗಮಿಸಿ ಪಾಯಸ ಮೇಳದ ಭಾಗವಾದರು. ವನಿತಾ ವೇದಿ ಕಾರ್ಯದರ್ಶಿ ಪಿವಿ ಸರಿತಾ ಸ್ವಾಗತಿಸಿದರು. ಉರುಮೀಸ್ ತ್ರಿಕ್ಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರ್. ಬಸ್ಸಿನಲ್ಲಿ ಸಾಗಾಟ ಮಾಡುತ್ತಿದ್ದ ಮೆಥಾಂಫೆಟಮೈನ್ ಮಾದಕ ವಸ್ತುವಿನೊಂದಿಗೆ ಯುವಕನ ಬಂಧನ. ಕುಂಜತೂರು ಮಂಜೇಶ್ವರದ ಸರ್ಕಾರಿ ಎಲ್ಪಿ ಶಾಲೆ ಸಮೀಪದ ಹೈದರಾಲಿ ಎಂಬತನನ್ನಾಗಿದೆ ಅಬಕಾರಿ ತಂಡ ಬಂಧಿಸಿರುವುದು. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ನೊಳಗೆ ನಡೆಸಿದ ಪರಿಶೀಲನೆಯ ವೇಳೆ ಹೈದರಾಲಿಯನ್ನು ಮಾದಕ ವಸ್ತುಗಳೊಂದಿಗೆ ಬಂಧಿಸಲಾಗಿದೆ. ಆತನಿಂದ 139.38 ಗ್ರಾಂ ಮೆಥಾಂಫೆಟಮೈನ್ ಮಾದಕ ವಸ್ತುಗಳನ್ನಾಗಿದೆ ವಶಪಡಿಸಿಕೊಳ್ಳಲಾಗಿರುವುದು. ಆರೋಪಿಯನ್ನು ಮಂಜೇಶ್ವರ ಅಬಕಾರಿ ಇನ್ಸ್ಪೆಕ್ಟರ್ ಜಿನು ಜೇಮ್ಸ್ ಹಾಗೂ ತಂಡ ಬಂಧಿಸಿದೆ. ಅಬಕಾರಿ ತಂಡದಲ್ಲಿ ಪ್ರಿವೆಂಟಿವ್ ಆಫೀಸರ್ ಪಿಕೆ ಬಾಪುರಾಜ್, ಸಿವಿಲ್ ಅಬಕಾರಿ ಅಧಿಕಾರಿ ಟಿಪಿ ಸಾಜಿದ್ ಉಪಸ್ಥಿತರಿದ್ದರು. ಮಾದಕ ವಸ್ತುಗಳ ಕಳ್ಳಸಾಗಣೆ ತಡೆಯಲು ಅಬಕಾರಿ ಇಲಾಖೆಯ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದೇಳಿ ಜಾಮಿಯಾ ಸಾದಿಯಾ ಅರಬಿ ಕಾಲೇಜಿನಲ್ಲಿ ಲಾ ಕಾಲೇಜು ಆರಂಭಿಸಲು ಸರ್ಕಾರ ಅನುಮತಿ ನೀಡಿದೆ. 5 ವರ್ಷದ BA LLB ಇಂಟಿಗ್ರೇಟೆಡ್ ಕೋರ್ಸ್ಗಾಗಿದೆ ಅನುಮತಿ ಲಭಿಸಿರುವುದು. ಕಟ್ಟಡದ ಶಿಲಾನ್ಯಾಸ ಜುಲೈ 17ರಂದು ಚಟ್ಟಂಜಾಲ್ ಕೋಳಿಯಡ್ಕ ಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಕ್ಷಿಣ ಭಾರತದ ಉನ್ನತ ಧಾರ್ಮಿಕ, ತಾಂತ್ರಿಕ, ವೈಜ್ಞಾನಿಕ ಕೇಂದ್ರವಾದ ದೇಳಿ ಜಾಮಿಯಾ ಸಾದಿಯಾ ಅರಬಿ ಕಾಲೇಜಿನಲ್ಲಿ ಲಾ ಕಾಲೇಜು ಆರಂಭಿಸಲು ಸರ್ಕಾರ ಅನುಮತಿ ನೀಡಿದೆ. 5 ವರ್ಷದ BA LLB ಇಂಟಿಗ್ರೇಟೆಡ್ ಕೋರ್ಸ್ಗಾಗಿದೆ ಅನುಮತಿ ಲಭಿಸಿರುವುದು. ನೂತನ ಕಟ್ಟಡದ ಶಿಲಾನ್ಯಾಸ ಜುಲೈ 17ರಂದು ಚಟ್ಟಂಜಾಲ್ ಕೋಳಿಯಡ್ಕ ಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ವಿವಿಧ ಸಾದಿಯಾ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ರಾಜಕೀಯ, ಸಾಮಾಜಿಕ ರಂಗದ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅಧ್ಯಕ್ಷ KS ಅಟಕೋಯ ತಂಗಳ್ ಕುಂಬೋಳ್ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಆರ್ಟ್ಸ್ ಸೈನ್ಸ್ ಕಾಲೇಜು ಚೇರ್ಮನ್ ಡಾಕ್ಟರ್ NA ಮೊಹಮ್ಮದ್ ಅಧ್ಯಕ್ಷತೆ ವಹಿಸುವರು. ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಪ್ರಾಜೆಕ್ಟ್ ಲಾಂಚ್ ಮಾಡಲಿದ್ದಾರೆ. ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು പദാധികാരിಗಳು ತಿಳಿಸಿದರು. അതിന്റെ ശിലാസ്ഥാപനം പ്രൊജക്ട് ലോഞ്ചിങ്ങും വ്യാഴാഴ്ച രാവിലെ 11 മണിക്ക് സാഹിത്യ ആർട്സ് ആൻഡ് സയൻസ് കോളേജ് ക്യാമ്പസിൽ അതിന്റെ തറക്കല്ലിടെ ബഹുമാനപ്പെട്ട സാഹിത്യയുടെ പ്രസിഡന്റ് KS അറ്റക്കോയ തങ്ങൾ കുമ്പോൾ അവർ നിർവഹിക്കും. പ്രൊജക്ട് ലോഞ്ചിങ് കർണാടക സ്പീക്കർ ബഹുമാനപ്പെട്ട UT ಖಾದರ್ ಸಾಹೇಬ್ നിർവഹിക്കും. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಅಲಿ ಸಕಾಫಿ ತ್ರಿಕರಿಪುರ, BS ಅಬ್ದುಲ್ಲಾ ಕುಂಜಿ ಫೈಜಿ, ಪಳ್ಳಂಗೋಡ್ ಅಬ್ದುಲ್ ಖಾದಿರ್ ಮದನಿ, ಹಾಜಿ ಅಬ್ದುಲ್ಲಾ ಹುಸೇನ್ ಕಡವತ್, ಕೊಲ್ಲಂಬಾಡಿ ಅಬ್ದುಲ್ ಖಾದಿರ್ ಸಾದಿ, ಮುಸ್ತಫಾ ಮಾಸ್ಟರ್ PV ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ರೈಲು ನಿಲ್ದಾಣದ ಮೂಲಸೌಕರ್ಯ ಅಭಿವೃದ್ಧಿ ಅಂತಿಮ ಹಂತಕ್ಕೆ, ಪ್ರಮುಖ ಕಟ್ಟಡದ ಸ್ಥಿತಿ ಇನ್ನೂ ಶೋಚನೀಯ. ನೀರ್ಚಾಲು ಮಾಡತಡ್ಕ ಚೋಯಿಮೂಲೆ ರಸ್ತೆಯ ಸ್ಥಿತಿ ಶೋಚನೀಯ, ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಆಗ್ರಹ. ಆಸಿಫ್ ಅಲಿ ಪಾಡಲಡ್ಕ ಇವರ ಪ್ರವಾಸಂ ಜೀವಿತಂ ಯಾತ್ರೆಗಳ ಕೃತಿ ಬಿಡುಗಡೆ, ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಅವರಿಂದ. ನೇಪಾಳದಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ನಲ್ಲಿ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ರಬಿಯಾ ಫಾತಿಮಾ ಹಾಗೂ ಆಯಿಷತ್ ಮೆಹರ್ನಿಸಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ. ತಳಂಗರ ಸರ್ಕಾರಿ ಮುಸ್ಲಿಂ ಹೈಸ್ಕೂಲ್ನ 75 ಬ್ಯಾಚ್ ಕೂಟೈಮದ ನೇತೃತ್ವದಲ್ಲಿ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಆಯೋಜನೆ. ಕಾಸರಗೋಡು ನಗರಸಭಾ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.